ಶಿಸ್ತಿನ ಪಕ್ಷ ಅಂತ ಹೇಳಿ ಕರೆಸಿಕೊಳ್ಳುವಂತಹ ಭಾರತೀಯ ಜನತಾ ಪಕ್ಷದಲ್ಲಿ ಈಗ ಬಂಡಾಯದ ಬೇಗುದಿ ತಾರಕಕ್ಕೇರಿದೆ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂತಹ ತಲೆಬಿಸಿ ಶುರುವಾಗಿರುವಂಥದ್ದು. ಎಲ್ಲವನ್ನೂ ತಣಿಸುವ ಕೆಲಸ ಆಗ್ತಾ ಇದ್ರೂ ಕೂಡ ಯಾವುದೂ ಅಷ್ಟು ಸುಲಭವಾಗಿ ತಣ್ಣಗಾಗ್ತಾ ಇಲ್ಲ. ಪ್ರಧಾನಿ ಮೋದಿಯವರು ಬಂದರೂ ಕೂಡ ಈಶ್ವರಪ್ಪ ಅವರು ಮನಸ್ಸನ್ನು ಬದಲಿಸಿಕೊಳ್ಳಲಿಲ್ಲ. ಇದಕ್ಕೆ ಶಿವಮೊಗ್ಗದಲ್ಲೇ ಪ್ರಧಾನಮಂತ್ರಿ ಮೋದಿ ಕೂಡ ಉತ್ತರ ಕೊಟ್ಟಿದ್ದಾರೆ. ಎಲ್ಲವನ್ನು ಕೂಡ ನೋಡೋಣ. ಜೊತೆಗೆ ಸುಮಲತಾ ಅವರ ವಿಷಯ ಏನಾಯಿತು, ದಾವಣಗೆರೆ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಬಂಡಾಯ ಹೇಗಿದೆ, ಏನೇನಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಶ್ವರಪ್ಪನವರು ಒಂದು ಸಲ ಮಾತಾಡೋಕೆ ಶುರು ಮಾಡಿದ್ರೆ ಸಾಕು, ಯಡಿಯೂರಪ್ಪ ಮತ್ತು ಕುಟುಂಬವನ್ನ ಬೈಯದೆ ಮಾತು ಮುಗಿಸ್ತಿಲ್ಲ. ಅವ್ರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ. ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತ ಏನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಅವ್ರ ಉದ್ದೇಶವನ್ನ, ಅವರ ಸಿದ್ಧಾಂತವನ್ನ ಈಡೇರಿಸೋ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ನಾನು ಮಾನ್ಯ ನರೇಂದ್ರ ಮೋದಿ ಅವರಿಗೆ ದಯವಿಟ್ಟು ನನಗೆ ಕ್ಷಮಿಸಿ, ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ. ನರೇಂದ್ರ ಮೋದಿ ಮತ್ತು ಅಯೋಧ್ಯೆ ರಾಮ ಇಬ್ಬರೂ ನನ್ನ ಪಾಲಿನ ದೇವರು ಅಂತಾರೆ ಈಶ್ವರಪ್ಪ. ಆದ್ರಿವತ್ತು ಅದೇ ನರೇಂದ್ರ ಮೋದಿ ಅವರೇ ಶಿವಮೊಗ್ಗಕ್ಕೆ ಬಂದ್ರು, ಈಶ್ವರಪ್ಪನವರು ಬರಲಿಲ್ಲ. ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಬೆಳಿಗ್ಗೆಯೂ ಶಪಥ ಮಾಡಿದ್ರು. ಈಶ್ವರಪ್ಪರನ್ನ ಮನವೊಲಿಸೋಕೆ RSS ಗೋಪಾಲ್ ಅವರೇ ಫೋನ್ ಮಾಡಿದ್ರು, ಆದ್ರೂ ಈಶ್ವರಪ್ಪ ಒಪ್ಪಲಿಲ್ಲ. ನನ್ನ ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೊಂಡಿದ್ದೀನಿ. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರ ಗೂಡ್ ಕೇಳ್ತಾರೆ, ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಬರಲಿ, ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ್ಲ. ಬೇಡ, ನಿಮ್ಮೆಲ್ಲರೂ ಮಾತು ಕೇಳ್ತೀನಿ. ನಾನು ಗೆದ್ದು ಬಂದು ಮೋದಿ ಹತ್ರ ಬಂದು ಅಯೋಧ್ಯೆ ರಾಮ ಮಂದಿರ ಗೋಪಾಲ್ಜಿಯ ಜಾಗಕ್ಕೆ ಬರ್ತೀನಿ, ನಿಮ್ಮ ಆಶೀರ್ವಾದ ಪಡಿತೀನಿ. ಕೊನೆಗೆ ಈಶ್ವರಪ್ಪರನ್ನ ಮನವೊಲಿಸುವ ಕಸರತ್ತಿಗೆ ಯಡಿಯೂರಪ್ಪ ಕುಟುಂಬ ಬ್ರೇಕ್ ಹಾಕ್ತು. ಈಶ್ವರಪ್ಪ ಮೇಲೂ ವಿಜಯೇಂದ್ರ ಮತ್ತು ರಾಘವೇಂದ್ರ ಸಿಟ್ಟು ಸ್ಫೋಟವಾಯಿತು. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿಜೆಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಚಿಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ. ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದಂತಹ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿಗೆ ಮನೆಗೆ ತಲುಪಿಸಿದ್ದಾರೆ. ಅದರ ಪರಿಣಾಮ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಷ್ಟು ಒಂದು ಸದೃಢ ಆಗಿರ್ತಕ್ಕಂಥ ಒಂದು ಶಕ್ತಿ ಹೊತ್ತು ಭದ್ರ ಬುನಾದಿ ಹೊತ್ತು ಭಾರತೀಯ ಜನತಾ ಪಾರ್ಟಿ ಸಿಕ್ಕಿದೆ. ವಿಶ್ವಾಸ ಇದೆ. ಯಾವಾಗಲೂ ಕೂಡ ಅವ್ರ ಬಗ್ಗೆ, ಮೋದಿಜಿಯವ್ರ ಬಗ್ಗೆ ತುಂಬಾ ವಿಶ್ವಾಸ ಇಟ್ಕೊಂಡಿರುವಂತ ನಾಯಕರು ಸನ್ಮಾನಿಸುತ್ತ ಈಶ್ವರಪ್ಪನವರು. ನಾನು ಮೊನ್ನೆ ಹೇಳಿದ್ದೆ, ಕುದುರೆಗೆ ಈ ಕಾರ್ಯ ಮೋದಿಜಿಯವ್ರ ಕಾರ್ಯಕ್ರಮ ಯಶಸ್ವಿ ಮಾಡಿ ಸರ್, ಉಳಿದಿದ್ದೆಲ್ಲ ನಾಳೆಯಿಂದ ಮಾತಾಡ್ತಾರೆ. ಯಡಿಯೂರಪ್ಪ ಕುಟುಂಬವನ್ನ ನಿಂದಿಸೋ ಜೊತೆಗೆ ಈಶ್ವರಪ್ಪ ಮಾತೆತ್ತಿದ್ರೆ ಸಿಟಿ ರವಿ ಅವರಿಗೆ ಅನ್ಯಾಯ ಆಗಿದೆ ಅಂತಿದ್ರು, ಪ್ರತಾಪ್ ಸಿಂಹಗೆ ಅನ್ಯಾಯ ಅಂತಿದ್ದಾರೆ. ಆದ್ರೆ ಸಿಟಿ ರವಿ ಮೋದಿ ಕಾರ್ಯಕ್ರಮದಲ್ಲಿ ಬಿಜೆಪಿ ವೇದಿಕೆಯಲ್ಲಿ ಘರ್ಜಿಸ್ತಿದ್ರು. ಇನ್ನೊಂದು ಕಡೆ ಪ್ರತಾಪ್ ಸಿಂಹ ಮೈಸೂರಲ್ಲಿ ಯದುವೀರ್ ಪರ ಭರ್ಜರಿ ಪ್ರಚಾರನೂ ಮಾಡುತ್ತಿದ್ದಾರೆ. ಸಿಟ್ಟು ಮುನಿಸು ಎಲ್ಲ ಮರೆತು ಇವತ್ತು ರಾಮದಾಸ್ ಅವರ ಕಾಲಿಗೂ ಪ್ರತಾಪ್ ಸಿಂಹ ನಮಸ್ಕರಿಸಿದ್ರು. ಆದ್ರೆ ಈಶ್ವರಪ್ಪ ಮಾತ್ರ ಪ್ರಧಾನಿ ಮೋದಿ ಅವರು ಬಂದರೂ ಬರಲಿಲ್ಲ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಸಿಟ್ಟಾದ ರೇಣುಕಾಚಾರ್ಯ ಅಂಡ್ ಟೀಮ್ ಕೂಡ ದಾವಣಗೆರೆ ಸಮಾವೇಶಕ್ಕೆ ಕರೆದರೂ ಬಂದಿರಲಿಲ್ಲ. ಬಿಜೆಪಿಯಲ್ಲಿ ಬಂಡೆದ್ದವರಿಗೆ ಮೋದಿ ಮಹಾ ಸಂದೇಶ. ಬಿಜೆಪಿಯ ಬಂಡಾಯಗಾರರಿಗೆ ಶಿವಮೊಗ್ಗ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಅವರೇ ಸಂದೇಶ ಕೊಟ್ಟರು. ಶಿವಮೊಗ್ಗದಲ್ಲಿ ಈಶ್ವರಪ್ಪರಿಗೆ, ದಾವಣಗೆರೆ ರೆಬೆಲ್ಸ್ ನಾಯಕರಿಗೆ ಇವತ್ತು ಮೋದಿ ತಿರುಗೇಟು ಕೊಟ್ಟರು. ಶಿವಮೊಗ್ಗದಲ್ಲಿ ವೇದಿಕೆಗೆ ಬರುವಾಗ ಪ್ರಧಾನಿ ಮೋದಿ ದಾವಣಗೆರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಅವರನ್ನ ಬಲಭಾಗದಲ್ಲಿ ನಿಲ್ಲಿಸಿಕೊಂಡಿದ್ರು. ಇನ್ನೊಂದು ಕಡೆ ರಾಘವೇಂದ್ರ ಅವರನ್ನ ನಿಲ್ಲಿಸಿಕೊಂಡು ವೇದಿಕೆಗೆ ಮೆರವಣಿಗೆ ಮೂಲಕ ಬಂದರು. ಮೋದಿ ಅವರ ಶಿವಮೊಗ್ಗ ಸಮಾವೇಶದಲ್ಲಿ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಗಳಿದ್ರು. ಆದ್ರೆ ಬಂಡಾಯ ಮಿತಿಮೀರಿರುವ ಶಿವಮೊಗ್ಗ, ದಾವಣಗೆರೆ ಅಭ್ಯರ್ಥಿಗಳನ್ನಷ್ಟೇ ಮೋದಿ ಮೆರವಣಿಗೆಯಲ್ಲಿ ಸೇರಿಸಿಕೊಂಡಿದ್ರು. ಕೊನೆಗೆ ವೇದಿಕೆಯಲ್ಲೂ ಈಶ್ವರಪ್ಪ ಜೊತೆ ದಾವಣಗೆರೆ ರೆಬೆಲ್ಸ್ಗಳಿಗೆ ಮೋದಿ ಎಚ್ಚರಿಕೆ ಕೊಟ್ಟರು. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾ ಇರೋಂಥ ಪಾರ್ಟಿ ಬಿಜೆಪಿ ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುಕ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಚಿಕ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. जनसंघ के जमाने में जब हमें कोई जानता नहीं था, कोई हमारा म्युनिसिपैलिटी का मेंबर नहीं होता था, ऐसे समय येदियुरप्पा जी ने अपनी पूरी जवानी यहां खपा दी थी। ये उनकी तपोभूमि रही है।
26 अप्रैल को उडुपी चिकमंगलूर सीट पर श्री कोटा श्रीनिवास, दक्षिण कन्नड़ा सीट पर कैप्टन ब्रिजेश चौटा और बेंगलुरु रूरल सीट पर डॉक्टर सीएन मंजुनाथ, इनके लिए बड़ी संख्या में वोट डालने हैं। इसके बाद 7 मई को शिवमोगा की सीट पर श्री BY राघवेंद्र और दावणगेरे में श्रीमती गायत्री सिद्धेश्वर को भारी मतों से विजयी बनाना है। ಇನ್ನೊಂದೆಡೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಆರುತ್ತಿಲ್ಲ. ರೆಬೆಲ್ ನಾಯಕರ ಮನವೊಲಿಸಲು ಮುಂದಾಗಿದ್ದಾರೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಟೀಮ್. ಹೊನ್ನಾಳಿಯ ರೇಣುಕಾಚಾರ್ಯ ಮನೆಗೆ ಭೇಟಿ ನೀಡಿ ಸಂಧಾನ ಮಾಡಲಾಯಿತು. ಎಲ್ಲ ವೈಮನಸ್ಸು ಮರೆತು ಒಂದಾಗಿ ಹೋಗುವಂತೆ ಮನವಿ ಮಾಡಲಾಗಿದೆ. ಆದರೆ ಯಾವುದಕ್ಕೂ ಬಗ್ಗದ ರೇಣುಕಾಚಾರ್ಯ ಇದು ನನ್ನೊಬ್ಬನ ನಿರ್ಧಾರ ಅಲ್ಲ ಎಂದಿದ್ದಾರೆ. ಮಾಜಿ ಸಚಿವ SA ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ, ಮಾಡಾಳು ಮಲ್ಲಿಕಾರ್ಜುನ ಅಭಿಪ್ರಾಯ ಕೇಳಿ ತೀರ್ಮಾನ ಮಾಡುತ್ತೇವೆ ಎಂದು ಹೇಳಿ ಕಳಿಸಿದ್ದಾರೆ. ಇನ್ನೊಂದೆಡೆ ಬೆಳಗಾವಿ ಟಿಕೆಟ್ ಜಗದೀಶ್ ಶೆಟ್ಟರ್ಗೆ ಮಿಸ್ ಆಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಶೆಟ್ಟರ್ ವಿರುದ್ಧ ಸ್ಥಳೀಯ ನಾಯಕರ ವಿರೋಧವಿದೆ. ಈ ಮಧ್ಯೆ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಹೈಕಮಾಂಡ್ ಬುಲಾವ್ ನೀಡಿತ್ತು. ಆಗಲೇ ಶೆಟ್ಟರ್ ಟಿಕೆಟ್ ತಪ್ಪಿಸೋಕೆ ನಡೆದಿದೆಯಾ ರಣತಂತ್ರ ಎಂಬ ಅನುಮಾನ ಶುರುವಾಗಿತ್ತು. ಒಂದೆಡೆ ಸ್ಥಳೀಯ ಮುಖಂಡರಿಂದ ವಿರೋಧ, ಮತ್ತೊಂದೆಡೆ BL ಸಂತೋಷ್ ತಂತ್ರಗಾರಿಕೆ. ಹೀಗಾಗಿ ದೆಹಲಿಗೆ ದೌಡಾಯಿಸಿರುವ ಶೆಟ್ಟರ್ ನಡ್ಡಾ ಹಾಗೂ ರಾಜನಾಥ್ ಸಿಂಗ್ ಜೊತೆ ಮಾತುಕತೆ ನಡೆಸಿ ಟಿಕೆಟ್ಗಾಗಿ ಲಾಬಿ ಮಾಡುತ್ತಿದ್ದಾರೆ. ಇದಷ್ಟೇ ಅಲ್ಲ, ಬೀದರ್ನಲ್ಲಿ ಭಗವಂತ್ ಖೂಬಾ ವಿರುದ್ಧ ಬಂಡಾಯ ಎದ್ದಿರೋ ಪ್ರಭು ಚೌಹಾಣ್ ಇನ್ನೂ ತಣ್ಣಗಾಗಿಲ್ಲ. ಚೌಹಾಣ್ ವಿರೋಧ ಕಟ್ಟಿಕೊಂಡು ಗೆಲ್ಲೋದು ಖೂಬಾಗೆ ಕಷ್ಟ. ಹಾಗೆ ತುಮಕೂರಿನಲ್ಲಿ ಸೋಮಣ್ಣಗೆ ಸ್ಥಳೀಯ ಪ್ರಭಾವಿ JC ಮಾಧುಸ್ವಾಮಿ ರೆಬೆಲ್ ಆಗಿರೋದು ಬಿಸಿ ತುಪ್ಪವಾಗಿದೆ. ಹೀಗಾಗಿ ಬೆಂಗಳೂರಿನ ನಾಯಕರಿಂದ ಸಂಧಾನ ಆಗಲಿದೆ. ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ. ಬೀದರ್ಗೆ ನಾನೇ ಮೊನ್ನೆ ಹೋಗಿದ್ದೆ, ಮಾತಾಡ್ತಾ ಇದ್ದೀನಿ. ಬೀದರ್ಗೂ ನಾನು ಹೋಗ್ತೀನಿ, ಒಂದು 2-3 ದಿನದಲ್ಲಿ ಬೀದರ್ಗೆ ಹೋಗ್ತಾ ಇದ್ದೀನಿ, ತುಮಕೂರಿಗೂ ಹೋಗ್ತಾ ಇದ್ದೀನಿ. ಸಾಲ್ವ್ ಮಾಡ್ತೀನಿ. ನಾನು ಮಾತಾಡಬೇಕು. ನನ್ನ ಧರ್ಮನೂ ಕೂಡ ಹೌದು. ನಾನು ಮಾತಾಡ್ತೀನಿ. ಇವತ್ತಿಂದನೇ ಆ ಕೆಲಸ ಪ್ರಾರಂಭವಾಗ್ತೀನಿ. ಇವತ್ತು ಸಂಜೆಯಿಂದನೇ ಆ ಕೆಲಸಕ್ಕೆ ನಾನು ಹೋಗ್ತೀನಿ. ಬಿಜೆಪಿ ನಡೆಗೆ JDS ಮುಖಂಡರು ಕೆಂಡ. ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ ನಾಯಕರ ನಡೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ JDS ಕಾರ್ಯಕಾರಿಣಿ ಸಭೆ ನಡೆಯಿತು. ಇಲ್ಲಿ ಬಿಜೆಪಿ ನಾಯಕರ ನಡೆ ಬಗ್ಗೆ ದಳಪತಿಗಳ ಮುಂದೆ ಗೋಳು ತೋಡಿಕೊಂಡ್ರು. ರಾಜ್ಯ ಮಟ್ಟದಲ್ಲಿ ಮೈತ್ರಿ ಆಗಿದ್ದರೂ ಸ್ಥಳೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗ್ತಿಲ್ಲ ಅನ್ನೋದು ಕಾರ್ಯಕರ್ತರ ವಾದವಾಗಿತ್ತು. ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ಆಗ್ತಿದೆ, ಎಲ್ಲವೂ ಸರಿಯಾಗಲಿದೆ ಎಂದು ಕುಮಾರಸ್ವಾಮಿ ಭರವಸೆ ನೀಡಿದ್ರು. ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಹಾಸನ, ಮಂಡ್ಯ, ಕೋಲಾರ ನಮ್ಮದೇ ಅಂದ್ರು. ನಮ್ಮ ಪಕ್ಷದ ಅಭಿಮಾನಿಗಳು, ಹಿತೈಷಿಗಳು, ಕಾರ್ಯಕರ್ತರಿಗೆ ಮನವಿ ಮಾಡ್ತಕ್ಕಂಥ, ಇವನ್ BJP ಕಾರ್ಯಕರ್ತರಿಗೂ ಮನವಿ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯ ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಒಟ್ಟಾಗಿ ಕೆಲಸವನ್ನು ನಿರ್ವಹಣೆ ಮಾಡಿ. ಅಂತಿಮವಾಗಿ ನಮ್ಮ ಈ ಒಂದು ಮೈತ್ರಿಯ ಉದ್ದೇಶವೇ ನಾಡಿಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸ್ತಕ್ಕಂಥದ್ದು. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಈ ಮಧ್ಯೆ ಹಾಸನದಲ್ಲಿ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಮೈತ್ರಿ ಅಭ್ಯರ್ಥಿ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆಗೆ ಮಾಜಿ ಶಾಸಕ ಪ್ರೀತಂ ಗೌಡ ಸೇರಿ ಸ್ಥಳೀಯ ಬಿಜೆಪಿಗರಿಂದಲೇ ವಿರೋಧವಿದೆ. ಪ್ರತ್ಯೇಕ ಸಭೆ ನಡೆಸಿ ಹೈಕಮಾಂಡ್ಗೆ ಅಭಿಪ್ರಾಯ ರವಾನೆ ಮಾಡಲಾಗಿದೆ. ಇದು ದಳಪತಿಗಳ ಟೆನ್ಷನ್ ಅನ್ನ ಇನ್ನಷ್ಟು ಹೆಚ್ಚಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವೆಲ್ಲ ಬಿಜೆಪಿಯವರಿಗೆ ಪ್ರಧಾನಿ ಮೋದಿ ಕೊಟ್ಟಿರುವಂತಹ ಸಂದೇಶ ಮತ್ತು ಮಿತ್ರ ಪಕ್ಷಗಳ ನಡುವಿನ ಬೆಳವಣಿಗೆಗಳ ಆಗೋಯಿತು. ಇನ್ನು ಈಗ ಕಾಂಗ್ರೆಸ್ ನಾಯಕರಿಗೆ ಮೋದಿ ಯಾವ ಸ್ವರೂಪದಲ್ಲಿ ಮಾತಿನ ಮೂಲಕವಾಗಿಯೇ ಇವತ್ತು ತಿಳಿದಿದ್ದಾರೆ. ಪ್ರಧಾನಮಂತ್ರಿಗಳ ಆರೋಪಕ್ಕೆ ಮುಖ್ಯಮಂತ್ರಿಗಳು ಕೂಡ ಹೇಗೆಲ್ಲ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಅಂತಾನು ಕೂಡ ನಿಮಗೆ ತೋರಿಸ್ತೀನಿ. ನಿನ್ನೆ ಕಲಬುರಗಿಯಲ್ಲಿ ಮೋದಿ ರ್ಯಾಲಿ ನಡೆಸಿದ್ರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಭ್ರಷ್ಟ ಸರ್ಕಾರ ಅಂದಿದ್ರು. ಇವತ್ತು ಶಿವಮೊಗ್ಗದಲ್ಲೂ ಮೋದಿ ರ್ಯಾಲಿ ನಡೆಸಿ ಸಮಾವೇಶದ ವೇದಿಕೆಗೆ ಬಂದರು. ಇದೇ ವೇದಿಕೆಯಲ್ಲಿ ಮತ್ತೆ ಸಿದ್ದರಾಮಯ್ಯ ಸರ್ಕಾರವನ್ನ ಮೋದಿ ಟಾರ್ಗೆಟ್ ಮಾಡಿದ್ರು. ಮೋದಿಯವರ ಒಂದೊಂದು ಆರೋಪಗಳಿಗೂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು. ಸಿದ್ದರಾಮಯ್ಯನವರ ಪ್ರತಿ ಉತ್ತರಕ್ಕೂ ಪ್ರಧಾನಿ ಮೋದಿ ಮತ್ತೆ ತಿರುಗೇಟನ್ನ ಕೊಟ್ಟರು. ಇಬ್ಬರು ನಾಯಕರ ಮಧ್ಯೆ ಮಾತಿನ ಜುಗಲ್ಬಂದಿ ಜೋರಾಗೆ ನಡೀತು. भ्रष्टाचार और तुष्टीकरण में डूबे इंडी एलायंस की नींद उड़ गई होगी. 40% ಯಾವ ಸರ್ಕಾರದ ಮೇಲೆ ಮಾಡಿದ್ದದು? ಬಿಜೆಪಿ ಸರ್ಕಾರ. ಇವ್ರಿಗೆ ಗೊತ್ತಿಲ್ವ ಅದು? ಅವ್ರು ಮಾಡ್ತಾ ಇರೋದು ಆರೋಪ, ಭ್ರಷ್ಟಾಚಾರದ ಆರೋಪ ಬಿಜೆಪಿ ಸರ್ಕಾರದ ಮೇಲೆ ತಾನೆ. ನಾನು ನೋಡಿ ಈಗ ಹೇಳಿದ್ದೀನಿ, ನನ್ನ ಮೇಲೆ ಮಾಡೋದಿದ್ರೆ ಪ್ಲೀಸ್ ಗೋ ಟು ನಾಗಮೋಹನ್ ದಾಸ್ ಕಮಿಷನ್.
ಈಗಲೂ ಹೋಗಿ ಕೊಡಿ, ಯಾರ ಮೇಲಾರು ಮಾಡಿ, ಸರ್ಕಾರದ ಮೇಲೆ ಮಾಡಿ, ನನ್ನ ಮೇಲೆ ಮಾಡಿ, ಮಂತ್ರಿಗಳ ಮೇಲೆ ಮಾಡಿ, ಕೊಡ್ರಿ. कांग्रेस का पहला हथकंडा है झूठ बोलो, बड़े बड़े झूठ बोलो, बार बार झूठ बोलो, जहां जाओ वहां झूठ बोलो, सुबह शाम झूठ बोलो. कांग्रेस का दूसरा हथकंडा है अपने झूठ को ढकने के लिए नए झूठ बोलो. कांग्रेस का तीसरा हथकंडा है जब पकड़े जाओ तो अपनी करतूतों का ठीकरा दूसरों के सर पर फोड़ दो. ಇವ್ರೇನು ಹೇಳೋದು ನಮಗೆ? ನರೇಂದ್ರ ಮೋದಿಯವರು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದಾರೆ? ಲೂಟಿ ಹೊಡೆದಿರೋರು ಅವರು. ನರೇಂದ್ರ ಮೋದಿಯವರು ಸುಳ್ಳುಗಳು ಬಹಳ ಹೇಳ್ತಾರಪ್ಪ, ಸುಳ್ಳು ಜಾಸ್ತಿ ಹೇಳೋದು ಅವ್ರ ಭಾಷಣದಲ್ಲಿ. यहाँ कर्नाटका में भी कांग्रेस ने यही किया और अब सरकार बनने के बाद कांग्रेस फिर झूठ पर झूठ, झूठ पर झूठ, झूठ पर झूठ बोले जा रही है. कभी वो केंद्र को जिम्मेदार बता रही है, कभी मोदी पर आरोप लगा रही है, तो कभी दूसरी पार्टियों पर अपनी नाकामी का ठीकरा फोड़ रही है. क्योंकि कांग्रेस की मंशा कभी लोगों की भलाई करने की नहीं होती. कांग्रेस का केवल एक ही इरादा होता है, लोगों को लूटना, अपनी जेब भरना. ನರೇಂದ್ರ ಮೋದಿಯವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ ನಂಬರ್ 1. ನಂಬರ್ 2, 5 ತಿಂಗಳಾಯ್ತು, ₹1 ಕೊಟ್ರ? ಅಕ್ಟೋಬರ್ ತಿಂಗಳಲ್ಲಿ 10ನೇ ತಿಂಗಳಲ್ಲಿ ಮನವಿ ಕೊಟ್ಟದು, ಇವತ್ತಿನವರೆಗೂ ಮಾಡಿದ್ರ? ₹1 ಕೊಟ್ರ? 18,171 ಕೋಟಿ ಕೇಳಿದೀವಿ, ಇವತ್ತಿನವರೆಗೂ ಕೊಟ್ರ? 150 ದಿನ ಮಾಡಿ ಬರಗಾಲ ಬಂದಿದೆ ಅಂತ ಹೇಳಿದ್ರು, ಮಾಡಿದ್ರೇನಪ್ಪ? ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಬ್ರದರಕ್ಕೆ ಅಂತ ಹೇಳಿ ಇವತ್ತಿನವರೆಗೂ ₹1 ಬಿಡುಗಡೆ ಮಾಡಿದೆ. ಈ ವರ್ಷ ಮುಗಿತಾ ಬಂತು. ಈ ವರ್ಷದ ಬಜೆಟ್ನಲ್ಲಿ ಹೇಳಿ, ಅಲ್ಲಿ ನಿರ್ಮಲಾ ಸೀತಾರಾಮನ್, ಇಲ್ಲಿ ಬಸವರಾಜ ಬೊಮ್ಮಾಯಿ ₹1 ಕೊಟ್ರ? ಮತ್ತೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? कांग्रेस को जब से कर्नाटका में मौका मिला है तो इन्होंने कर्नाटका को अपना एटीएम बना दिया है. यहां इनकी लूट इतनी बढ़ गई है कि सरकार चलाने के लिए पैसे तक नहीं बचे. ಹಣ ಇಲ್ದೇನೆ 1,20,000 ಕೋಟಿ ಬಜೆಟ್ನಲ್ಲಿ ಮಾಡಿದ್ವಾ? ಹಣ ಇಲ್ದೇನೆ 1,20,000 ಕೋಟಿ 24-25 ಬಜೆಟ್ಗೆ 1,20,000 ಕೋಟಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದೊಂದು ಆರೋಪಕ್ಕೂ ಸಿದ್ದರಾಮಯ್ಯ ಉತ್ತರ ಕೊಟ್ರು, ಲೆಕ್ಕ ಕೊಟ್ರು. ಆದ್ರೆ ಮೋದಿ ಅವರ ಆರೋಪ ಇಷ್ಟಕ್ಕೆ ಮುಗಿಯಲಿಲ್ಲ. ಡಿಕೆ ಬ್ರದರ್ಸ್ ಮೇಲೂ ಸಿಟ್ಟಾದ್ರು, ಸಿದ್ದರಾಮಯ್ಯ ಪುತ್ರನ ಮೇಲೂ ಸಿಟ್ಟಾದ್ರು. ಶಾಡೋ ಸಿಎಂ, ಸೂಪರ್ ಸಿಎಂ, ಕಲೆಕ್ಷನ್ ಮಂತ್ರಿಗಳು ಅಂತ ಇಡೀ ಸಿದ್ದರಾಮಯ್ಯ ಸಂಪುಟವನ್ನೇ ಮೋದಿ ಮಾತಲ್ಲಿ ಎಳೆದು ತಂದ್ರು. कोई यहाँ सीएम इन वेटिंग है, कोई यहाँ फ्यूचर सीएम एस्पिरेंट है, कोई यहाँ सुपर सीएम है, कोई यहाँ शैडो सीएम है, और इतने सारे सीएम के बीच एक दिल्ली के कलेक्शन मिनिस्टर भी है. अभी हाल ही में कर्नाटका के कांग्रेस सांसद ने देश को एक बार और बांटने का बयान दिया है. ऐसे सांसद को पार्टी से निकाल फेंकने के बजाय कांग्रेस पार्टी उसका बचाव कर रही है. कांग्रेस को इस लोकसभा चुनाव में चुन चुन करके साफ कर देना चाहिए. करेंगे ना? करेंगे ना? जरा दोनों हाथ ऊपर करके बताइए, करेंगे ना? चुन चुन करके साफ करेंगे ना? ಮೋದಿಯವರ ಸಿಟ್ಟು ಇಷ್ಟಕ್ಕೆ ಮುಗಿಯಲಿಲ್ಲ. ಸೀದಾ ರಾಹುಲ್ ಗಾಂಧಿ ಅವರ ಕಡೆ ಹೋಯಿತು. ನಿನ್ನೆ ಮುಂಬೈನಲ್ಲಿ ಇಂಡಿಯಾ ಒಕ್ಕೂಟದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ, ಭಾರತದಲ್ಲಿ ಒಂದು ಶಕ್ತಿ ಇದೆ, ಆ ಶಕ್ತಿ ವಿರುದ್ಧ ನಮ್ಮ ಹೋರಾಟ, ರಾಜನ ಆತ್ಮ ಇವಿಎಂನಲ್ಲಿದೆ, ಸಿಬಿಐನಲ್ಲಿದೆ, ಇಡಿ ಐಟಿಯಲ್ಲಿದೆ ಅಂತಾನೆ ಗುಡುಗಿದ್ರು.
ಆದ್ರಿವತ್ತು ಮೋದಿ ದೇಶದ ಆ ದೊಡ್ಡ ಶಕ್ತಿ ಅಂದ್ರೆ ನಾರಿ ಶಕ್ತಿ, ನಾರಿ ಶಕ್ತಿಗೆ ಅವಮಾನ ಮಾಡುತ್ತಿದ್ದಾರೆ ಅಂತ ಕಾಲೆಳೆದರು. हिंदू धर्म में शक्ति शब्द होता है, हम शक्ति से लड़ रहे हैं, एक शक्ति से लड़ रहे हैं. अब सवाल उठता है वो शक्ति क्या है. जैसे किसी ने यहां कहा राजा की आत्मा ईवीएम में है. सही है, हिंदुस्तान की हर संस्था में है, ईडी में है, सीबीआई में है, इनकम टैक्स डिपार्टमेंट में है. वे शक्ति के उपासक थे और उसी शिवाजी पार्क में शक्ति के विनाश का ऐलान किया जाता है. कुवेंपु जी ने कहा था मंत्र कणा, शक्ति कणा, ताई कणा, देवी कणा. उन्होंने कर्नाटका माता को भी शक्ति के रूप में देखा था. कांग्रेस को इसका जवाब देश की हर महिला, हर बहन, हर बेटी देगी, शक्ति का हर उपासक देगा. 4 जून को इन्हें पता चल जाएगा कि शक्ति को ललकारने का मतलब क्या होता है. ಮೋದಿಯವರ ಒಂದೊಂದು ಮಾತಿನೇಟಿಗೂ ಕೂಡ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ಕೆಲವರು ಬಹಿರಂಗವಾಗಿ ಸಿಟ್ಟನ್ನು ಹೊರಹಾಕಿದ್ರು, ಇನ್ನು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಎಕ್ಸ್ ಪೋಸ್ಟ್ನಲ್ಲಿ ಎಐಸಿಸಿ ನಾಯಕ ರಾಜ್ಯಸಭಾ ಸದಸ್ಯ ಜೈರಾಮ್ ರಮೇಶ್ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ರು. ಕರ್ನಾಟಕಕ್ಕೆ ಬರ ಪರಿಹಾರ ಕೇಳಿ 5 ತಿಂಗಳಾಯ್ತು, ಯಾಕೆ ಕೊಟ್ಟಿಲ್ಲ ಅಂತ ಒಂದು ಪ್ರಶ್ನೆ. ಕುಟುಂಬ ರಾಜಕೀಯ ಅಂತಿರಲ್ಲ, ಯಡಿಯೂರಪ್ಪ ಮಕ್ಕಳಿಗೆ ಸ್ಥಾನಮಾನ ಕೊಟ್ಟಿರೋದು ಕುಟುಂಬ ರಾಜಕೀಯ ಅಲ್ವಾ ಹೇಳಿ ಅಂತ ಇನ್ನೊಂದು ಪ್ರಶ್ನೆ. ಅನ್ನಭಾಗ್ಯ ಯೋಜನೆಗೆ ಅಕ್ಕಿ ಕೊಡದೆ ಮೋದಿ ಹೆಸರಲ್ಲಿ ಅಕ್ಕಿ ಕೊಡ್ತಿರೋದು, ಗ್ರಾಮೀಣ ಉದ್ಯೋಗ ಖಾತ್ರಿ ಹೆಚ್ಚಳ ಮಾಡಿಲ್ಲ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಮತ್ತೆ ಪೋಸ್ಟ್ ಹಾಕಿ ಮೋದಿಗೆ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭೆ ಚುನಾವಣೆ ಮುಗಿಯೋವರೆಗೂ ಕೂಡ ಆರೋಪ ಪ್ರತ್ಯಾರೋಪಗಳು ಮಾಮೂಲಿ. ಆದ್ರೆ ಮತದಾರರು ಯಾರ ಮಾತಿಗೆ ಮರಳಾಗ್ತಾರೆ, ಯಾರ ಮಾತನ್ನ ನಂಬಿ ವೋಟ್ ಅನ್ನ ಹಾಕ್ತಾರೆ ಅನ್ನುವಂಥದ್ದಷ್ಟೇ ಸದ್ಯಕ್ಕಿರುವಂತ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹಕ್ಕಿಗಳು ಕಾಲದ ಚಕ್ರ ಬದಲಾಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಬೇಸಿಗೆ, ಮಳೆಗಾಲ, ಚಳಿಗಾಲವನ್ನು ಅವಲಂಬಿಸಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಲಸೆ ಹೋಗುವಂಥದ್ದು ಪ್ರಕೃತಿಯ ನಿಯಮ. ಆದರೆ ನಮ್ಮ ರಾಜಕಾರಣಿಗಳ ನಿಯಮ ಏನಂತ ಹೇಳಿದ್ರೆ, ಎಲೆಕ್ಷನ್ ಬಂತು ಅಂದರೆ ಇಲ್ಲಿಂದ ಅಲ್ಲಿಗೆ ಹಾರುವಂಥದ್ದು, ಅಲ್ಲಿಂದ ಇಲ್ಲಿಗೆ ಹಾರುವಂಥದ್ದು ಮತ್ತು ಸಿದ್ಧಾಂತ ನಂಬಿ ಬಂದವರಿಗೆ ಸ್ವಾಗತ ಅನ್ನುವಂಥ ಮಾಮೂಲಿ ಡೈಲಾಗನ್ನು ಹೊಡೆಯುವಂಥದ್ದು. ಈಗ ಅದೇ ಸ್ವರೂಪದಲ್ಲಿ ಬಿಜೆಪಿಯ ಘಟಾನುಘಟಿಗಳು ಅನ್ನಿಸ್ಕೊಂಡಂಥವರೇ ಈಗ ಜಂಪಿಂಗ್ ಜಪಾಂಗ್ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ. ಅದರಲ್ಲೂ ಬಿಜೆಪಿಯ ಮಾಜಿ ಸಿಎಂ ಮೇಲೇನೆ ಈಗ ಕಾಂಗ್ರೆಸ್ಗರು ಕಣ್ಣಿಟ್ಟಿದ್ದಾರೆ. ಯಾವ ಸ್ವರೂಪದ ಅಸಮಾಧಾನ ಇದೆ, ಅತೃಪ್ತಿ, ಹೇಗೆಲ್ಲ ರಾಜಕೀಯ ಬಂಡವಾಳ ಆಗ್ತಾ ಇದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಬಿಜೆಪಿ ಬೇಗುದಿಯನ್ನೇ ಬಂಡವಾಳ ಮಾಡಿಕೊಳ್ಳಲು ಕೈ ನಾಯಕರು ಮುಂದಾಗಿದ್ದಾರೆ. ಬಿಜೆಪಿಯಲ್ಲಿ ಮುನಿಸಿಕೊಂಡವರಿಗೆ ಗಾಳ ಹಾಕ್ತಿದೆ ಕಾಂಗ್ರೆಸ್. ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಬರ್ತ್ಡೇ ಸಂಭ್ರಮದಲ್ಲಿದ್ರು. ಕುದುರೆ ಸವಾರಿ ಮಾಡಿಕೊಂಡು ನಗುನಗುತ್ತಲೇ ಬಂದ್ರು. ಎಂಪಿ ಚುನಾವಣೆಗೆ ಟಿಕೆಟ್ ಸಿಗಲಿಲ್ವಲ್ಲ ಅನ್ನೋ ನೋವು ಇದ್ದೇ ಇತ್ತು. ಹೀಗೆ ನೋವಿನಲ್ಲಿರೋ ಸದಾನಂದ ಗೌಡರಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಎಂಬ ಮಾತು ಕೇಳುತ್ತಿದೆ. ಜಗದೀಶ್ ಶೆಟ್ಟರ್ ಮಾದರಿಯಲ್ಲೇ ಸದಾನಂದ ಗೌಡರನ್ನ ಕರೆತಂದು ಬೆಂಗಳೂರು ಉತ್ತರದಿಂದಲೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರಾ ಅನ್ನೋ ಮಾತುಗಳು ರಾಜಕೀಯ ಅಂಗಳದಲ್ಲಿ ತೇಲಾಡ್ತಿವೆ. ಹೀಗಾಗಿ ಸದಾನಂದ ಗೌಡರು ನಾಳೆ ಕರೆದಿರುವ ಸುದ್ದಿಗೋಷ್ಠಿ ಮಹತ್ವ ಪಡೆದುಕೊಂಡಿದೆ. ತಮ್ಮ ನಿರ್ಧಾರ ಏನು ಅನ್ನೋದನ್ನ ನಾಳೆಯೇ ಪ್ರಕಟಿಸಲಿದ್ದಾರೆ. ಕೇಂದ್ರದ ವರಿಷ್ಠರು ಕರೆದು ರಾಜ್ಯದ ವರಿಷ್ಠರು ಇಷ್ಟೆಲ್ಲ ಮಾಡಿದ ಮೇಲೆ ಕೂಡ ಈಗ ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಮ್ಮನ್ನು ಬೇರೆ ಕಡೆ ತೊಡಗಿಸ್ಕೊಳ್ತೀವಿ, ನೀವು ದಯವಿಟ್ಟು ಈ ಸರಿ ಯಾವುದೇ ಬೇಸರ ಪಟ್ಕೊಳ್ಬಾರ್ದು ಅಂತ ಒಂದು ಮಾತು ಹೇಳಿದ್ರೆ ಖಂಡಿತವಾಗಿ ನಾನು ಪಕ್ಷಕ್ಕೆ ಬದ್ಧನಾಗಿ ಕೆಲಸ ಮಾಡ್ತೀನಿ. ಡಿವಿಎಸ್ಗೆ ಡಿಕೆಶಿ ಗಾಳ ಹಾಕಿದ ಬೆನ್ನಲ್ಲೇ ಸದಾನಂದ ಗೌಡರನ್ನ ಭೇಟಿಯಾದ ಆರ್ ಅಶೋಕ್ ಸಂಧಾನಕ್ಕಿಳಿದ್ರು. ಅವ್ರ ಮನಸ್ಸಲ್ಲಿರುವಂಥ ನೋವುಗಳನ್ನೆಲ್ಲ ಹೇಳಿದ್ದಾರೆ. ನಾವು ಹೇಳಿದ್ದೀರಿ, ಎಲ್ಲ ಕಾರ್ಯಕರ್ತರು ನಿಮ್ಮ ಪರವಾಗಿ ಹೇಳಿದ್ದಾರೆ. ಆದರೆ ಅವರು ಚಿಕ್ಕಮಗಳೂರಲ್ಲಿ ಶೋಭಾ ಅವರಿಗೆ ಟಿಕೆಟ್ ಸಿಗ್ತೈತೆ ಅನ್ನೋ ವಿಶ್ವಾಸ ಎಲ್ಲರಿಗೂ ಅವ್ರಿಗಿತ್ತು. ಅಲ್ಲಿ ಅದಾಗಲಿಲ್ಲ ಅಂತ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ಆ ದೃಷ್ಟಿಯಿಂದ ಬೇಜಾರು ಮಾಡ್ಕೊಂಬೇಡಿ, ನಾವು ಮಾತಾಡ್ತೀರಿ ನಾಯಕರ ಜೊತೆ ಅಂತ ನಾನು ಕೂಡ ಸಮಾಧಾನ ಮಾಡಿದ್ದೀನಿ. ಈಗ ಮುಂದೆ ನಾಳೆನೂ ಕೂಡ ಅವ್ರ ಜೊತೆ ಮಾತಾಡಿ ಇದಕ್ಕೆ ಸುಖಾಂತ್ಯ ಮಾಡುವಂಥದ್ದಕ್ಕೆ ಯೋಚನೆಯನ್ನು ಮಾಡಿ. ಇನ್ನು ಕೊಪ್ಪಳದಲ್ಲಿ ಟಿಕೆಟ್ ಸಿಗದೆ ರೆಬೆಲ್ ಆಗಿರೋ ಬಿಜೆಪಿ ಸಂಸದ ಸಂಗಣ್ಣ ಕರಡಿಯನ್ನು ಟಚ್ ಮಾಡಿದೆಯಂತೆ ಕಾಂಗ್ರೆಸ್. ಆಫರ್ ಕೊಟ್ಟಿರೋ ಬಗ್ಗೆಯಾಗಲಿ ಮುಂದಿನ ನಡೆ ಬಗ್ಗೆಯಾಗಲಿ ಯಾವುದನ್ನು ಸಂಗಣ್ಣ ಬಿಟ್ಟು ಕೊಡ್ತಿಲ್ಲ. ಹಾಗಾಗಿ ಇಲ್ಲೂ ಸಸ್ಪೆನ್ಸ್. ಕಾಂಗ್ರೆಸ್ನಲ್ಲಿ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರ ಕಗ್ಗಂಟಾಗಿದೆ. ಬಿಜೆಪಿಯ ರಮೇಶ್ ಕತ್ತಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಇಲ್ಲ, ನಮಗೇನು ಅಲ್ಲಿ ಅದೇ ನಿನ್ನೆ ಕೂಡ ಹೇಳಿಲ್ಲ. ನಮ್ಮ ಪಕ್ಷ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ,
ಬರಲಿಕ್ಕೆ ಯಾರ್ದು ಏನೂ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಟಿಕೆಟ್ ವಿಚಾರ ಬಂದಾಗ ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡಬೇಕಂತ ನಾವು ಯಾರು ಮಾಡಲಿಕ್ಕಾಗಲ್ಲ. ಸೊ ನಿನ್ನೆ ಕೂಡ ಚಿಕ್ಕೋಡಿ 17 ಇವತ್ತು ಕೂಡ 17ಕ್ಕೆ ಬಯಸ್ತೀವಿ. ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ಕಗ್ಗಂಟಾಗಿದೆ. ಟಿಕೆಟ್ ಆಕಾಂಕ್ಷಿ ಸಂಯುಕ್ತ ಪಾಟೀಲ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿರೋ ಬೆನ್ನಲ್ಲೇ ವಿರೋಧದ ಬಿಸಿಯೂ ಮುಟ್ಟಿದೆ. ವೀಣಾ ಕಾಶಪ್ಪನವರ ಸಂಯುಕ್ತ ಪಾಟೀಲ್ ಮಧ್ಯೆ ಟಿಕೆಟ್ ಫೈಟ್ ಜೋರಾಗಿದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ನೀಡುವಂತೆ ಸಿಎಂ ಮನೆ ಬಳಿ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಯಾವುದನ್ನು ಕೂಡ ಅಂತಿಮಗೊಳಿಸಿಲ್ಲ, ಇನ್ನು 2 ದಿನದಲ್ಲೇ ಪ್ರಕಟವಾಗುತ್ತೆ. ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ. ಇವತ್ತು ಚುನಾವಣೆಗೆ ನಿಂತಂತವಳು, ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು, MLCಗಾಗಿರ್ಬೋದು, ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನು. ಜಿಲ್ಲೆಯಲ್ಲಿ ಸೋತಾಗಿಂದನೂ ಕೂಡ ನಾನು ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ KH ಮುನಿಯಪ್ಪಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಲೋಕಸಭೆಗೆ ಸ್ಪರ್ಧಿಸಲು ಮುನಿಯಪ್ಪ ನಿರಾಸಕ್ತಿ ತೋರಿದ್ದಾರೆ. ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡುವಂತೆ ಕೇಳಿಕೊಂಡಿದ್ದಾರೆ. ಆದರೆ ಹೈಕಮಾಂಡ್ ಪಟ್ಟು ಹಿಡಿದ್ರೆ ಕೋಲಾರದಿಂದ ಸಚಿವ KH ಮುನಿಯಪ್ಪ ನಿಲ್ಲಲೇಬೇಕಾದ ಪರಿಸ್ಥಿತಿ ಎದುರಾಗಿದೆ. ಮಂಡ್ಯದಿಂದ ಹಿಂದೆ ಸರಿದಿರೋ ಸುಮಲತಾ ಚಿಕ್ಕಬಳ್ಳಾಪುರದಿಂದ. ಮಂಡ್ಯ ಸಂಸದೆ ಸುಮಲತಾ ನಡೆಯೇ ನಿಗೂಢ. ದೆಹಲಿಗೆ ಹೋಗಿ ಬಿಜೆಪಿ ಅಧ್ಯಕ್ಷ JP ನಡ್ಡಾ ಭೇಟಿ ಮಾಡಿದ್ದಾರೆ. ಮಂಡ್ಯದಲ್ಲಿ ನಿಲ್ಲಬೇಕಾ ಅಥವಾ ಇನ್ಯಾವ ಕ್ಷೇತ್ರ ಅನ್ನೋ ಬಗ್ಗೆ ಫೈನಲ್ ಮಾಡಿಕೊಡುವಂತೆ ಕೇಳಿದ್ದಾರೆ. ಇದರ ನಡುವೆಯೇ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುತ್ತಾರೆ ಎಂಬುದೆಲ್ಲ ಊಹಾಪೋಹ ಅಂದ್ರು ಸುಮಲತಾ. ಇಂದು ದೆಹಲಿಯಲ್ಲೇ ಇರಲಿದ್ದು ಅಮಿತ್ ಶಾ ಭೇಟಿ ನಂತರ ಎಲ್ಲವೂ ಫೈನಲ್ ಆಗಲಿದೆ. ನಾಳೆ ದೆಹಲಿಗೆ ಮತ್ತೆ ಸಿಎಂ DCM ಪ್ರಯಾಣ. ಸದ್ಯಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳಿಗಾಗಿ ಹುಡುಕಾಟ ನಡೆಯುತ್ತಿದೆ. ಬಿಜೆಪಿಯಲ್ಲಿ ಬಂಡೆದ್ದವರನ್ನೇ ಬುಟ್ಟಿಗೆ ಹಾಕೊಳ್ಳೋಕೆ ಕಾಂಗ್ರೆಸ್ ಪ್ರಯತ್ನ ಬಹುತೇಕ ಯಶಸ್ವಿಯಾಗಿದೆ. ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ನಡೆಯಲಿದೆ. ಇದೇ ಸಭೆಯಲ್ಲಿ ಕರ್ನಾಟಕದ 21 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ. ಹಾಗಾಗಿನೇ ನಾಳೆ ಸಿಎಂ ಸಿದ್ದರಾಮಯ್ಯ, DK ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರೆ. ನಾಳೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ. ಐ ಆಮ್ ಗೋಯಿಂಗ್ ಟು ಡೆಲ್ಲಿ. ಅದಾದ್ಮೇಲೆ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ತಕ್ಷಣ ತೀರ್ಮಾನ ಮಾಡ್ತೀವಿ. ನಮ್ಮಲ್ಲಿ ಕಾಂಗ್ರೆಸ್ನಲ್ಲಿ ಕ್ಯಾಂಡಿಡೇಟ್ಗಳ ಸಮಸ್ಯೆ ಹೆಚ್ಚಾಗಿರೋದ್ರಿಂದಲೇ ಸಮಸ್ಯೆ ಆಗಿರೋದು. ನಮಗೆ ಒಂದೊಂದು ಕಡೆ 3 ಜನ 4 ಜನ 5 ಜನ ಕೇಳಿ ಸಮಸ್ಯೆ ಆಗಿದೆ ನಮಗೆ. ಕಾಂಗ್ರೆಸ್ ಮೂಲಗಳ ಪ್ರಕಾರ ಬಿಜೆಪಿಯಲ್ಲಿ ಬಂಡೆದ್ದಿರುವ ಪ್ರಮುಖ 2 ನಾಯಕರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸೋ ಸಾಧ್ಯತೆ ಇದೆ. ಯಾರ್ಯಾರು ಅನ್ನೋದಕ್ಕೆ ಇನ್ನೆರಡು ದಿನದಲ್ಲಿ ಉತ್ತರ ಸಿಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದರ ನಡುವೆ ಎಲೆಕ್ಷನ್ ಹೊಸಿಲಲ್ಲಿರುವಂತಹ ನಾಯಕರಿಗೆ ಈಗ ಚುನಾವಣಾ ಬಾಂಡ್ ಅನ್ನುವಂತಹ ಭೂತ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇದು ಕೇಂದ್ರ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದರೆ SBIಗೆ ನುಂಗಲು ಆಗದ, ಉಗುಳೋದಿಕ್ಕೂ ಆಗದಂತಹ ಪರಿಸ್ಥಿತಿ ಎದುರಾಗಿದೆ. ಸುಪ್ರೀಂ ತಪರಾಕಿಗೆ ಅಧಿಕಾರಿಗಳು ಕಂಗಾಲಾಗಿ ಹೋಗಿದ್ದಾರೆ. ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ ಚಾಟಿ. ಹತ್ತಲ್ಲ ನೂರಲ್ಲ, ಸಾವಿರಾರು ಕೋಟಿ ಹಣ ಚುನಾವಣಾ ಬಾಂಡ್ಗಳ ಮೂಲಕ ಸಂಗ್ರಹ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಪರಿಪೂರ್ಣವಾಗಿ ಬಹಿರಂಗಪಡಿಸುತ್ತಿಲ್ಲ. 2 ಸಲ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟರೂ SBI ಬ್ಯಾಂಕ್ ಕಾಟಾಚಾರಕ್ಕೆ ವಿವರಣೆ ಕೊಟ್ಟು ಸುಮ್ಮನಾಗಿದೆ. ಈಗ ಮತ್ತೆ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಚುನಾವಣಾ ಬಾಂಡ್ಗಳ ಎಲ್ಲ ಮಾಹಿತಿ ಕೊಡಿ. ಇಲ್ಲಿವರೆಗೂ SBI ಕೊಟ್ಟಿದ್ದು ನಿಯಮಿತ ಮಾಹಿತಿ ಮಾತ್ರ. SBIನ ಕೆಲವರು ಆಯ್ಕೆ ಮಾಡಿ ಕೊಟ್ಟಿರುವ ಮಾಹಿತಿಯನ್ನಷ್ಟೇ ಬಹಿರಂಗಪಡಿಸಲಾಗಿದೆ. ಇಷ್ಟು ಸಾಲಲ್ಲ, ಎಲ್ಲ ವಿವರಣೆಗಳನ್ನ SBIನವರು ಕೊಡಬೇಕು. ಚುನಾವಣಾ ಬಾಂಡ್ಗಳೆಷ್ಟು, ಒಟ್ಟು ಸಂಗ್ರಹವಾದ ಹಣ ಎಷ್ಟು, ಬಾಂಡ್ ಸಂಖ್ಯೆ, ಯುನಿಕ್ ಸಂಖ್ಯೆ ಸಮೇತ ಎಲ್ಲ ಮಾಹಿತಿಯನ್ನು ಕೊಡಿ. ಎಲ್ಲ ದಾನಿಗಳ ವಿವರಗಳು ಲಿಂಕ್ನಲ್ಲಿ ಸಿಗಬೇಕು. ಅದು 21 ಮಾರ್ಚ್ 2024 ಒಳಗೆ ವಿವರಗಳನ್ನ ಕೊಡಬೇಕು. ಮತ್ತೆ ಮಾಹಿತಿ ಬಚ್ಚಿಟ್ರೆ ಪ್ರಕರಣ ಗಂಭೀರವಾಗಲಿದೆ. ಹೀಗೆ SBI ಬ್ಯಾಂಕ್ನವರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ. ಮಾರ್ಚ್ 15ರ ಸಂಜೆ ಮೊದಲ ವರದಿಯಲ್ಲಿ SBI 16,000 ಕೋಟಿ ಚುನಾವಣಾ ಬಾಂಡ್ಗಳ ಲೆಕ್ಕ ಕೊಟ್ಟಿತ್ತು. ಆಮೇಲೆ ಚುನಾವಣಾ ಬಾಂಡ್ಗಳ ಲೆಕ್ಕ 18,000 ಕೋಟಿಗೆ ತಲುಪಿತ್ತು. ಆದರೆ ಚುನಾವಣಾ ಬಾಂಡ್ಗಳಿಂದ ಎಲ್ಲ ರಾಜಕೀಯ ಪಕ್ಷಗಳು 20,000 ಕೋಟಿಗೂ ಮೀರಿ ಹಣ ಸಂಗ್ರಹಿಸಿದೆ ಅನ್ನೋ ಮಾಹಿತಿ ಇದೆ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ಇವತ್ತು ಎಚ್ಚರಿಕೆ ಕೊಟ್ಟಿದೆ. SBI ವರದಿ ಬಹಿರಂಗಕ್ಕೆ ಕೇಂದ್ರ ಸರ್ಕಾರ ಅಡ್ಡಿ. ಹಫ್ತಾ ವಸೂಲಿ ಮುಚ್ಚಿಡ್ತಿದೆ ಎಂದ ವಿಪಕ್ಷಗಳು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚುನಾವಣಾ ಬಾಂಡ್ಗಳ ವಿವರ ಮುಚ್ಚಿಡ್ತಿದೆ. ಇದಕ್ಕೆ ಬಿಜೆಪಿ ಕಾರಣ, ಮೋದಿ ಸರ್ಕಾರ ಕಾರಣ ಅಂತಿದೆ ಕಾಂಗ್ರೆಸ್. ಯಾರ್ಯಾರು ಚುನಾವಣಾ ಬಾಂಡ್ಗಳ ಮೂಲಕ ಹಣ ಕೊಟ್ಟಿಲ್ವೋ ಅವರ ಮೇಲೆ CBI, ED, IT ದಾಳಿ ಮಾಡಿಸಿ ಹಣ ವಸೂಲಿ ಮಾಡ್ತಿದ್ದಾರೆ. ಇದು ಹಫ್ತಾ ವಸೂಲಿ ಸರ್ಕಾರ ಅಂತ ಜೈರಾಮ್ ರಮೇಶ್ ನೇರ ಆರೋಪ ಮಾಡಿದ್ರು.
ಇನ್ನೊಂದ್ ಕಡೆ ಸಾವಿರಾರು ಕೋಟಿ ತಗೊಂಡ್ ಏನ್ ಮಾಡಿದ್ರಿ ಅಂತ ನಟ ಪ್ರಕಾಶ್ ರಾಜ್ ಸಿಟ್ಟು ಹೊರಹಾಕಿದ್ರು. प्रधानमंत्री ने ढूंढ निकाला है, चंदा दो धंधा लो, सबसे महत्वपूर्ण रास्ता है. बीजेपी को चंदा दिया है और उनको धंधा मिला है. बड़े बड़े कॉन्ट्रैक्ट मिले हैं, हाईवे प्रोजेक्ट मिले हैं, रेल प्रोजेक्ट मिले हैं, टनल प्रोजेक्ट मिले हैं. दूसरा रास्ता है हफ्ता वसूली. कई ऐसी कंपनियां हैं जिनके खिलाफ ईडी, सीबीआई और इनकम टैक्स छोड़ा गया है. इलेक्ट्रल बॉन्ड तब खरीदा गया है जब ईडी, सीबीआई और इनकम टैक्स का रेड होता है इन कंपनियों पर. ಹೋಗಿ ಹಣ ಕೊಟ್ಟಿದ್ದೀರಿ, ಕಾಂಟ್ರಾಕ್ಟ್ ಕೊಟ್ಟುಕೊಂಡವ್ರು ಹೋಗಲ್ಲಿ ಹಣ ಕೊಟ್ಟಿದ್ದೀರಿ. ಇದರಿಂದ ಮೋದಿಯವರು ಏನು ತಮ್ಮದೇ ಆದ ಒಂದು ಇಮೇಜನ್ನು ಪೋಸ್ ಮಾಡ್ತಾ ಇದ್ರು. ಆ ಇಮೇಜ್ ಇವತ್ತು ಸಹ ಸಂಪೂರ್ಣವಾಗಿ ಮುಕ್ಕುವಾಡ ಕಳಿಸಿ ಬಿದ್ದುಬಿಟ್ಟಿದೆ. ಈಗ 12,000 ಕೋಟಿ, 6,000 ಕೋಟಿ, 8,000 ಕೋಟಿ ನಾವು ಎಷ್ಟು ಸೊನ್ನೆ ಹಾಕಬೇಕು ಅಂತ ಗೊತ್ತಿಲ್ಲ. ಯಾಕೆ ತಗೊಂಡ್ರಿ? ಏನಕ್ಕೆ ತಗೊಂಡ್ರಿ? ದೇಶರ ಉದ್ಧಾರ ಮಾಡಿದ್ರೆ 6 ಕೋಟಿ ನೋಡಿ ಒಂದು ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ. 6,000 ಕೋಟಿಲಿ ಒಂದು ಪಕ್ಷಕ್ಕೆ ಅಷ್ಟು ದುಡ್ಡು ಬೇಕಂದ್ರೆ ಅಂದರೆ ಓಪನ್ ಆಗಿ ಭಾರತ ದೇಶದಲ್ಲಿ ಮದರ್ ಆಫ್ ಡೆಮಾಕ್ರಸಿ ಅನ್ನೋ ಕಾರಣದಲ್ಲಿ ನಾವು 6 ಕೋಟಿ 8,000 ಕೋಟಿ ಬೇಕು ನಮಗೆ ಎಲೆಕ್ಷನ್ ಗೆಲ್ಲಕ್ಕೆ. ಅಂದರೆ ದುಡ್ಡು ಎಲೆಕ್ಷನ್ ಗೆಲ್ಲಕ್ಕೆ ಬೇಕಾ ನಿಮಗೆ? ಈಗ ನಮ್ಗೆ ಅರ್ಥ ಆಗ್ತಿದೆಯಲ್ಲ ನಿಮಗೆ. ನೀವು ದೇಶದಲ್ಲಿರೋರು ಕೆಲಸ ಕೊಟ್ಟರೋ ಎಲ್ಲೋ, ನಿಮ್ಮ ಮನೆ ಟೇಲರ್ಗಂತೂ ಒಳ್ಳೆ ಕೆಲಸ ಕೊಟ್ಟಿದ್ರಿ, ದಿನಕ್ಕೆ 5 ಬಟ್ಟೆ ಕೊಲಿಬೇಕು ಅವನು. ಯಾವ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅವನು ತಗೊಂಡ್ರಂತಲ್ಲ ಅಂತಾರೆ. ಅವನು ಏನು ತಿಂತಾನೆ, ನೀನು ತಿಂತೀಯನಪ್ಪ. ರಾಜಕೀಯ ಏನಾದ್ರೂ ಇರಲಿ, ಚುನಾವಣಾ ಬಾಂಡ್ ಹೆಸರಿನಲ್ಲಿ ಬಿಜೆಪಿ, ಕಾಂಗ್ರೆಸ್ ಸೇರಿ ಎಲ್ಲ ಪಕ್ಷಗಳಿಗೂ ಹಣ ಸಂದಾಯ ಆಗಿದೆ. ಎಲ್ಲವೂ ಕೋಟಿ ಕೋಟಿ ಲೆಕ್ಕದಲ್ಲೇ. ಹಾಗಾಗಿನೇ ಸುಪ್ರೀಂ ಕೋರ್ಟ್ ಲೆಕ್ಕ ಕೇಳಿದೆ. ಲೆಕ್ಕ ಸಿಕ್ಕಿದ ಮೇಲೆ ರಾಜಕೀಯ ಪಕ್ಷಗಳಿಗೂ ಚಳಿ ಬಿಡಿಸೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಟಾಪ್ 10 ನ್ಯೂಸ್ನಲ್ಲಿ. ಅಂಗಡಿಯಲ್ಲಿ ಭಕ್ತಿಗೀತೆ ಹಾಕಿದ್ದಕ್ಕೆ ಯುವಕನ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ನಡೆಸಿದ್ದ ಘಟನೆ ಬೆಂಗಳೂರಿನ ನಗರಪೇಟೆಯಲ್ಲಿ ನಡೆದಿದೆ. ಈ ಸಂಬಂಧ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದು ನಾಪತ್ತೆಯಾದವರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪುಡಿರೌಡಿಗಳ ಹಾವಳಿ ಮತ್ತೆ ಜೋರಾಗಿದೆ. ಆರ್ಟಿ ನಗರದ ಸುಲ್ತಾನ್ ಪಾಳ್ಯದಲ್ಲಿ ಹವಾ ಮೈಂಟೈನ್ ಮಾಡಲು ಮೊಹಮ್ಮದ್ ಫರಾನ್, ಅದ್ನಾನ್ ಶರೀಫ್, ಅಬ್ದುಲ್ ರಿಯಾನ್ ಲಾಂಗ್ ಹಿಡಿದು ಹಾಡಹಗಲೇ ಓಡಾಡಿದ್ದಾರೆ. ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಆರ್ಟಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. 5, 8, 9ನೇ ತರಗತಿಗಳಿಗೆ ವಾರ್ಷಿಕ ಬೋರ್ಡ್ ಪರೀಕ್ಷೆ ನಡೆಸುವ ಕುರಿತು ಹೈಕೋರ್ಟ್ ವಿಭಾಗೀಯ ಪೀಠ ತೀರ್ಪು ಕಾಯ್ದಿರಿಸಿದೆ. ರುಪ್ಸಾ ಕರ್ನಾಟಕ, ಅವರ್ ಸ್ಕೂಲ್ ಮತ್ತು ಆರ್ಟಿಇ ಮಕ್ಕಳ ಮತ್ತು ಪೋಷಕರ ಮಂಡಳಿ ಕೋರ್ಟ್ ಮೆಟ್ಟಿಲೇರಿದ್ದವು. ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ವಿಚಾರಣೆ ನಡೆದಿದೆ. ಪುತ್ತೂರಿನ ಸುಳ್ಯ ಕೊಡಗು ಗಡಿಭಾಗವಾದ ಕೂಜಿಮಲೆ ವ್ಯಾಪ್ತಿಯಲ್ಲಿ ನಕ್ಸಲರು ಕಾಣಿಸಿಕೊಂಡಿದ್ದಾರೆ. ಸ್ಥಳಕ್ಕೆ ಕೊಡಗು ಎಸ್ಪಿ ಸೇರಿದಂತೆ ನಕ್ಸಲ್ ನಿಗ್ರಹ ದಳ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ. ಸುಬ್ರಹ್ಮಣ್ಯ ಸಮೀಪದ ಕೂಜಿಮಲೆ ರಬ್ಬರ್ ಎಸ್ಟೇಟ್ ಬಳಿಯ ಅಂಗಡಿಯೊಂದರಲ್ಲಿ 8 ಮಂದಿ ಶಂಕಿತ ನಕ್ಸಲರ ತಂಡ ದಿನಸಿ ವಸ್ತು ಖರೀದಿಸಿರೋ ಮಾಹಿತಿ ಇದೆ. ಬಿರುಬಿಸಿಲಿನ ಮಧ್ಯೆ ರಾಜ್ಯದ 12 ಜಿಲ್ಲೆಗಳಲ್ಲಿ ಮಳೆ ಮುನ್ಸೂಚನೆ ನೀಡಿದೆ ರಾಜ್ಯ ಹವಾಮಾನ ಇಲಾಖೆ. ಮಾರ್ಚ್ 20ರಿಂದ 24ರವರೆಗೆ ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ ಸೇರಿ 12 ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಲೋಕಸಭೆ ಚುನಾವಣೆಗೆ ಬಿಹಾರದಲ್ಲಿ ಬಿಜೆಪಿ, ಜೆಡಿಯು, ಎಲ್ಜೆಪಿ ನಡುವೆ ಸೀಟು ಹಂಚಿಕೆ ಪ್ರಕ್ರಿಯೆ ಫೈನಲ್ ಆಗಿದೆ. 40 ಕ್ಷೇತ್ರಗಳ ಪೈಕಿ ಬಿಜೆಪಿ 17, ಜೆಡಿಯು 16 ಹಾಗೂ ಚಿರಾಗ್ ಪಾಸ್ವಾನ್ ನೇತೃತ್ವದ ಎಲ್ಜೆಪಿ 5 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಲಿದೆ. ಎನ್ಡಿಎ ಇತರೆ ಮೈತ್ರಿ ಪಕ್ಷಗಳಾದ ಎಚ್ಎಎಂ ಹಾಗೂ ರಾಷ್ಟ್ರೀಯ ಲೋಕಮೋರ್ಚಾಗೆ ತಲಾ 1 ಕ್ಷೇತ್ರ ಬಿಟ್ಟುಕೊಡಲಾಗಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಸೀಟು ಹಂಚಿಕೆ ಅಂತಿಮವಾಗಿದೆ. 39 ಲೋಕಸಭಾ ಸ್ಥಾನಗಳ ಪೈಕಿ ಕಾಂಗ್ರೆಸ್ ತಮಿಳುನಾಡಿನ 9 ಮತ್ತು ಪುದುಚೇರಿಯಲ್ಲಿ 1 ಕ್ಷೇತ್ರದಲ್ಲಿ ಸ್ಪರ್ಧಿಸಲಿದೆ. ಆಡಳಿತಾರೂಢ ಡಿಎಂಕೆ 21 ಸ್ಥಾನಗಳಲ್ಲಿ ಸ್ಪರ್ಧಿಸಲಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದು 10 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ತಡರಾತ್ರಿ ಗಾರ್ಡನ್ ರೀಚ್ ಪ್ರದೇಶದ ಹಜಾರಿಮೊಲ್ಲಾ ಬಾಗನ್ನಲ್ಲಿ ನಿರ್ಮಾಣ ಹಂತದ ಕಟ್ಟಡ ಕುಸಿದಿತ್ತು. ಎನ್ಡಿಆರ್ಎಫ್ ರಕ್ಷಣಾ ಕಾರ್ಯಾಚರಣೆ ನಡೆಸುತ್ತಿದ್ದು ಈವರೆಗೂ 20ಕ್ಕೂ ಹೆಚ್ಚು ಮಂದಿಯನ್ನು ರಕ್ಷಿಸಲಾಗಿದೆ. ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ತೆರಳಿದ ಬಳಿಕ ಅಲ್ಲಿನ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗು ಬಂದಿತ್ತು. ಇದೀಗ ಬೆಂಗಳೂರಿನಿಂದ ಲಕ್ಷದ್ವೀಪಕ್ಕೆ ನೇರ ವಿಮಾನ ಸೇವೆ ಆರಂಭಿಸಲಾಗಿದೆ. ಅಗತ್ಯ ವಿಮಾನ ನಿಲ್ದಾಣಕ್ಕೆ ಮಾರ್ಚ್ 31ರಿಂದ ವಿಮಾನ ಸೇವೆ ಶುರುವಾಗಲಿದೆ. ಈ ಮೊದಲು ಕೇರಳದ ಕೊಚ್ಚಿಗೆ ತೆರಳಿ ಬಳಿಕ ಅಲ್ಲಿಂದ ಲಕ್ಷದ್ವೀಪಕ್ಕೆ ತೆರಳಬೇಕಿತ್ತು. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮ್ ಅಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.